Hello everyone, Namaskara. Welcome to Minutes Byte. This is a video series which will be discussing two topics every day for your UPSC, KPSC, and other state examinations. Without delay, let us start today's two topics: Climate Change Performance Index and Green Voyage 2050 ಪ್ರಾಜೆಕ್ಟ್. ಏನಿದೆ ಎರಡು ಟಾಪಿಕ್ಗಳ ನ್ಯೂಸು, ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆರ್ಟಿಕಲ್ ಏನಾಗುತ್ತೆ ಹೇಳುತ್ತೆ ಅಂದ್ರೆ, ಇಂಡಿಯಾ ಜಂಪ್ಸ್ 2 spots higher and now ranks 8 as a climate change performance index. ಇಡೀ ವರ್ಲ್ಡ್ ಅಲ್ಲೇ ಟಾಪ್ 5th ಕಂಟ್ರಿ ಇಂಡಿಯಾ ಇದೆ ಇವಾಗ. ಓಕೆ, ಅಂಡ್ ಬೆಸ್ಟ್ ಅಮಂಗ್ ದಿ G20 ನೇಷನ್ಸ್. G20 ನೇಷನ್ ಅಲ್ಲೇ ಬೆಸ್ಟ್ ಅಂಡ್ ದ ಟಾಪ್ಸ್ ಅಂಡ್ ಇನ್ ದಿ ಕಂಪ್ಲೀಟ್ ಹೋಲ್ ವರ್ಲ್ಡ್ ಇಟ್ಸ್ ರ್ಯಾಂಕ್ ಟಾಪ್ 5th ಕಂಟ್ರಿ. ಏನಿದು ಇಲ್ಲಿ 5th ಅಂತ ಹೇಳ್ತೀನಿ, ಇಲ್ಲಿ 8th ರ್ಯಾಂಕ್ ಅಂತ ಹೇಳ್ತೀನಿ, ಯಾಕೆ ಈ ರೀತಿ ಅಂತ ನೋಡೋಣ. ಇದು ಯಾರು ಪಬ್ಲಿಷ್ ಮಾಡ್ತಾರೆ? ಜರ್ಮನ್ ವಾಚ್, ಅ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್ ಅಂಡ್ ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ದಟ್ ಈಸ್ ಬೇಸ್ಡ್ ಇನ್ ಜರ್ಮನಿ. ಅವರು ಪಬ್ಲಿಷ್ ಮಾಡ್ತಾರೆ CCPI ಅನ್ನ. ಓಕೆ, ಆಸ್ ಐ ಟೋಲ್ಡ್ ಅರ್ಲಿಯರ್, ಪಬ್ಲಿಷ್ ಮಾಡೋದವರು ಸಿನ್ಸ್ 2005 ಇಂದ ಮಾಡ್ತಾ ಇದ್ದಾರೆ. ಓಕೆ, ಇಟ್ಸ್ ಇಂಡಿಪೆಂಡೆಂಟ್ ಮಾನಿಟರಿಂಗ್ ಟೂಲ್ ಫಾರ್ ಟ್ರ್ಯಾಕಿಂಗ್ ದಿ ಕ್ಲೈಮೇಟ್ ಪ್ರೊಟೆಕ್ಷನ್ ಪರ್ಫಾರ್ಮೆನ್ಸ್ ಆಫ್ 59 ಕಂಟ್ರೀಸ್ ಅಂಡ್ ಯುರೋಪಿಯನ್ ಯೂನಿಯನ್. ಒಂದು ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಇಂಡೆಕ್ಸ್ ಕೊಡೋಕೆ, ಮತ್ತೆ ಏನ್ ಕೆಲಸ ಮಾಡುತ್ತೆ ಅದೇನು ಕ್ರೈಟೀರಿಯಾ ನೋಡೋಣ. ಬಟ್ ಎಷ್ಟು ಕಂಟ್ರಿಗಳು? 59 ಕಂಟ್ರಿಗಳು, ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್. ಅಂಡ್ ಇವೆರಡೇ ಕನ್ಸಿಡರ್ ಮಾಡಿದರೆ that covers 92% of global greenhouse gas emission. GHG, greenhouse gas emission 92%. ಈ ಎರಡು ಫ್ಯಾಕ್ಟರ್ 59 ಕಂಟ್ರೀಸ್ ಅಂಡ್ ಯುರೋಪಿಯನ್ ಯೂನಿಯನ್ ಕನ್ಸಿಡರ್ ಮಾಡಿದ್ರೆ 92% ಗ್ರೀನ್ಹೌಸ್ ಗ್ಯಾಸ್ ಎಮಿಷನ್ ಕಾಣಬಹುದು. ಓಕೆ, ಏನಿದೆ ಏಮ್ ಏನಪ್ಪಾ? ಒಂದು, ಇಟ್ ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಇನ್ ಕ್ಲೈಮೇಟ್ ಪಾಲಿಟಿಕ್ಸ್ ಅಂಡ್ ಎನೇಬಲ್ಸ್ ಕಂಪ್ಯಾರಿಸನ್ ಆಫ್ ಕ್ಲೈಮೇಟ್ ಪ್ರೊಟೆಕ್ಷನ್ ಎಫರ್ಟ್ಸ್ ಅಂಡ್ ಪ್ರೋಗ್ರೆಸ್ ಮೇಡ್ ಬೈ ಇಂಡಿವಿಜುವಲ್ ಕಂಟ್ರೀಸ್. ಒಂದು ಏನಂದ್ರೆ ಮಾನಿಟರ್ ಮಾಡುತ್ತೆ ಕ್ಲೈಮೇಟ್ ಪ್ರೊಟೆಕ್ಷನ್ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತಾ ಇದೆ ಕಂಟ್ರಿ, ಅಲ್ಲಿ ಕ್ಲೈಮೇಟ್ ಚೇಂಜ್ಗಾಗಿ ಮಾಡ್ತಿರುವಂಥ ಲೆಜಿಸ್ಲೇಷನ್ ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿದೆ ಟು ದಿ ಹೋಲ್ ವರ್ಲ್ಡ್, ಅದನ್ನ ಒಂದು ಕಂಟ್ರಿದು ಇನ್ನೊಂದು ಕಂಟ್ರಿಗೆ ಕಂಪೇರ್ ಮಾಡೋಕ್ಕೆ ಇದು ಈ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಹೆಲ್ಪ್ ಮಾಡುತ್ತೆ. ಅಂಡ್ ಏನೇನು ಪ್ರೋಗ್ರೆಸ್ ಮಾಡಿದೆ ಅಂತ ಕೂಡ ಇದು ಟ್ರ್ಯಾಕ್ ಮಾಡುತ್ತೆ ಈ ಇಂಡೆಕ್ಸ್. ಓಕೆ, ಕ್ರೈಟೀರಿಯಾ ಏನಿದಕ್ಕೆ 4 ಸ್ಟೇಜ್ ಇದೆ. ಓಕೆ, 4 ಕ್ಯಾಟಗರಿ ಇದೆ ವಿತ್ 14 ಇಂಡಿಕೇಟರ್ಸ್: ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ರಿನ್ಯೂವಬಲ್ ಎನರ್ಜಿ, ಎನರ್ಜಿ ಯೂಸೇಜ್, ಕ್ಲೈಮೇಟ್ ಪಾಲಿಸಿ. ನೋಡ್ಬೋದು ಅದ್ರ ವೇಟೇಜ್ ಯಾವ ರೀತಿ ಇದೆ ಅಂತ, 40, 20, 20, 20. ಓಕೆ, ಈ 4 ಕ್ಯಾಟಗರಿಲಿ 14 ಇಂಡಿಕೇಟರ್ಸ್ಗಳು ಇರ್ತವೆ. ಅವುಗಳಿಂದ ಇವರು ಇಂಡೆಕ್ಸ್ ಅನ್ನ ಫಾರ್ಮ್ ಮಾಡ್ತಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ, ನಾನು ಹೇಳಿದೆ ನಿಮಗೆ 5th ಲಾರ್ಜೆಸ್ಟ್ ಹೈಯೆಸ್ಟ್ ರ್ಯಾಂಕ್ ಕಂಟ್ರಿ ಇಂಡಿಯಾ. ಬಟ್ ರ್ಯಾಂಕ್ ಮಾತ್ರ ಬಂದ್ಬಿಟ್ಟು 8. ಯಾಕೆ 3 ಡಿಫ್ರೆನ್ಸ್ ಇದೆ ಅಂತಂದ್ರೆ, ಫಸ್ಟ್ 3 ಕಂಟ್ರಿ ಯಾವಾಗಲೂ ಖಾಲಿ ಇರುತ್ತೆ, ಫಸ್ಟ್ 3 ಪ್ಲೇಸಸ್ ಖಾಲಿ ಇರುತ್ತೆ. ಯಾಕೆ? ನೋ ಕಂಟ್ರಿ ಪರ್ಫಾರ್ಮ್ಸ್ ವೆಲ್ ಇನಫ್ ಇನ್ ಆಲ್ ದಿ ಕ್ಯಾಟಗರೀಸ್ ಟು ಅಚೀವ್. ಯಾವ 4 ಕ್ಯಾಟಗರಿ? ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗ್ಬೋದು, ಎನರ್ಜಿ ಯೂಸೇಜ್, ಕ್ಲೈಮೇಟ್ ಪಾಲಿಸಿ, ರಿನ್ಯೂವಬಲ್ ಎನರ್ಜಿ. ಈ 4 ಕ್ಯಾಟಗರಿಯಲ್ಲಿ ಕೂಡ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮ್ ಮಾಡಿರುವಂಥ ಯಾವುದೇ ಕಂಟ್ರಿಗಳು ಇಲ್ಲದೆ ಇರೋ ಕಾರಣ ಫಸ್ಟ್ 3 ಪ್ಲೇಸಸ್ ಅನ್ನ ಖಾಲಿ ಬಿಡ್ತಾರೆ. ಸ್ಟಾರ್ಟ್ ಫ್ರಮ್ 4 ಇಟ್ ಸೆಲ್ಫ್ ಅಂಡ್ ಡೆನ್ಮಾರ್ಕ್ ಟಾಪ್ಸ್ ದಿ ಕಂಟ್ರೀಸ್, ಸ್ವೀಡನ್, ಚಿಲಿ ಅಂಡ್ ಮೊರಾಕೋ. 8th ಬಂದ್ಬಿಟ್ಟು ಇಂಡಿಯಾ. ಓಕೆ, ಸೊ ದಟ್ ಈಸ್ ವೈ ವರ್ಲ್ಡ್ ಅಲ್ಲಿ 5th ಟಾಪ್ ಪರ್ಫಾರ್ಮಿಂಗ್ ಕಂಟ್ರಿ ಇಂಡಿಯಾ ಆದರೆ, ಅಂಡ್ G20 ಕಂಟ್ರಿಗಳಲ್ಲಿ ಇಟ್ಸ್ ಅ ಟಾಪ್ ಮೋಸ್ಟ್ ಕಂಟ್ರಿ. ಓಕೆ, G20 ಬರುವಂತ ನೋಡೋದಾದ್ರೆ, ನೀವು ಯುನೈಟೆಡ್ ಕಿಂಗ್ಡಮ್ 11th ರ್ಯಾಂಕ್ ಇದೆ. ಓಕೆ, USA 52nd, ಚೈನಾ 51, ಇರಾನ್ 63. ಸೊ ಈ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ ಬೇರೆ ಬೇರೆ ಕಂಟ್ರಿಗಳು. ಓಕೆ, ಇಂಡಿಯಾ ಸ್ಟೇಟಸ್ ಅಂತ ಹೇಳಿದ್ವಿ, ದಿಸ್ ಇಸ್ ದ ಟಾಪ್ 5th ಕಂಟ್ರಿ ಇನ್ ದ ವರ್ಲ್ಡ್ ಅಂಡ್ ಬೆಸ್ಟ್ ಅಮಂಗ್ ದಿ G20 ಕಂಟ್ರೀಸ್. ಅಂಡ್ ಇಂಡಿಯಾ ರ್ಯಾಂಕ್ಸ್ ಬೆಸ್ಟ್ ಅಮಂಗ್ ದಿ ಆಲ್ ದಿ ಲಾರ್ಜ್ ಎಕನಾಮೀಸ್. ಯಾವ್ಯಾವ ಗ್ರೋಯಿಂಗ್ ಬೆಸ್ಟ್ ಎಕನಾಮಿಕ್ ಕಂಟ್ರೀಸ್ ಇದಾವೆ, ಲಾರ್ಜ್ ಎಕನಾಮೀಸ್, ಅದರಲ್ಲಿ ಇಂಡಿಯಾ ದ ಬೆಸ್ಟ್. ಇಂಡಿಯಾ ಅರ್ನ್ಸ್ ಅ ಹೈ ರೇಟಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂಡ್ ಎನರ್ಜಿ ಯೂಸೇಜ್ ಕ್ಯಾಟಗರಿ ವಿತ್ ಅ ಮೀಡಿಯಂ ಕ್ಲೈಮೇಟ್ ಪಾಲಿಸಿ ಅಂಡ್ ರಿನ್ಯೂವಬಲ್ ಎನರ್ಜಿ. ನೋಡಿ, 2 ಕ್ಯಾಟಗರಿಯಲ್ಲಿ ಹೈ ರೇಟಿಂಗ್ ಇದ್ರೆ, ಇನ್ನೆರಡರಲ್ಲಿ ಮೀಡಿಯಂ ರೇಟಿಂಗ್ ಇದೆ. ಓಕೆ, ಈ 4 ಕ್ಯಾಟಗರಿ ನಿಮ್ಗೆ ನೆನಪಿರಬೇಕು. ಅಂಡ್ ದ ಕಂಟ್ರಿ ಈಸ್ ಆನ್ ಟ್ರ್ಯಾಕ್ ಟು ಮೀಟ್ 2030 ಎಮಿಷನ್ ಟಾರ್ಗೆಟ್ಸ್. ನಿಮ್ಗೆ ಗೊತ್ತಿರ್ಬೋದು, ನ್ಯಾಷನಲ್ ನಾವು ರಿನ್ಯೂವಬಲ್ ಎನರ್ಜಿ ಮಿಷನ್ ಇದೆ, ಬೇರೆ ರೀತಿಯ ಪಾಲಿಸಿಗಳಿದಾವೆ. ಓಕೆ, SDGs ಇದಾವೆ. ಇವೆಲ್ಲರೂ ಮೀಟ್ ಔಟ್ ಮಾಡಲಿಕ್ಕೆ 2030 ಟಾರ್ಗೆಟ್ ಇಟ್ಕೊಂಡು ಚೂರು ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಡೆವಲಪ್ಮೆಂಟ್ನು ಮಾಡಬೇಕು, ಜೊತೆಗೆ ಕಾರ್ಬನ್ ಎಮಿಷನ್ ಅನ್ನು ಕಡಿಮೆ ಮಾಡಬೇಕು. ಸೊ ಇಟ್ ಇಸ್ ಅ ಟ್ರಿಕಿ ಪಾರ್ಟ್ ಟು ಹ್ಯಾಂಡಲ್ ದಿ ಬೋತ್ ಫಾರ್ ಅ ಕಂಟ್ರಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ. ಸ್ಟಿಲ್ ಇಟ್ ಇಸ್ ನಾವು ಟ್ರ್ಯಾಕ್ ಬರೋಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ದ್ಯಾಟ್ಸ್ ಎಂಡ್ ಆಫ್ ಫಸ್ಟ್ ಟಾಪಿಕ್. ಸೆಕೆಂಡ್ ಟಾಪಿಕ್ ಏನಾದ್ರೆ, ಗ್ರೀನ್ ವೋವೇಜ್ 2050 ಪ್ರಾಜೆಕ್ಟ್. ಏನು ಗ್ರೀನ್ ವೋವೇಜ್ ಪ್ರಾಜೆಕ್ಟ್? ವೋವೇಜ್ ಅಂದ್ರೆ ನಿಮ್ಮ ತಲೆಯಲ್ಲಿ ಬಂದ್ಬಿಡೋಕು, ಇದು ಸಮಥಿಂಗ್ ರಿಲೇಟೆಡ್ ಟು ದಿ ನ್ಯಾವಿಗೇಷನ್ ಇನ್ ಓಷನ್ಸ್, ಅದ್ರ ರಿಲೇಟೆಡ್ ಇರುತ್ತೆ ಅಂತ. ವೋವೇಜ್, ಬಾನ್ ವೋವೇಜ್ ಅಂತ ಹೇಳ್ತಾರೆ ಫ್ರಾನ್ಸ್ ಅಲ್ಲಿ. ಬಾನ್ ವೋವೇಜ್ ಅಂದ್ರೆ ಹ್ಯಾಪಿ ಜರ್ನಿ ಅಂತ ಹೇಳ್ದಂಗೆ. ಸೊ ವೋವೇಜ್ ಇಟ್ ಸೆಲ್ಫ್ ಮೀನ್ಸ್ ಒಂದು ಜರ್ನಿ. ಹಳೆ ಕಾಲದಲ್ಲಿ ಜರ್ನಿ ಮೇಜರ್ಲಿ ವಾಸ್ ಡಿಪೆಂಡೆಂಟ್ ಆನ್ ಶಿಪ್. ಸೊ ಹಾಗಾಗಿ ವೋವೇಜ್ ಅನ್ನೋ ವರ್ಡ್ ಬಂದ್ರೆ ನಿಮಗೆ ಶಿಪ್ ಬಗ್ಗೆ ಯೋಚನೆ ಬರಬೇಕು. ಅಂಡ್ ದಿ ಆರ್ಟಿಕಲ್ ಆಲ್ಸೋ ರಿಫ್ಲೆಕ್ಟ್ ದಿ ಸೇಮ್. ಏನಿದೆ ನ್ಯೂಸ್ ಅಲ್ಲಿ, ಇಂಡಿಯಾ ಟೇಕ್ಸ್ ದ ಲೀಡ್ ಇನ್ ಗ್ರೀನ್ ಶಿಪ್ಪಿಂಗ್, ಸೆಲೆಕ್ಟೆಡ್ ಆಸ್ ಅ ಪಯನಿಯರ್ ಫಾರ್ IMO ಗ್ರೀನ್ ವೋವೇಜ್ ಪ್ರಾಜೆಕ್ಟ್ 2050. ಓಕೆ, ಇಂಡಿಯಾ ಸೆಲೆಕ್ಟ್ ಆಗಿದೆ ಆಸ್ ಅ ಪಯನಿಯರ್ ಕಂಟ್ರಿ. ಏನಕ್ಕೆ? ದಿಸ್ ಪ್ರಾಜೆಕ್ಟ್ ಮಾರ್ಕ್ಸ್ ಅ ಕ್ರೂಷಿಯಲ್ ಸ್ಟೆಪ್ ಟುವರ್ಡ್ಸ್ ಕ್ಲೀನರ್ ಸಸ್ಟೈನಬಲ್ ಫ್ಯೂಚರ್ ಫಾರ್ ದಿ maritime transportation sector. I told you maritime. Announcement showcase the India's significant role in combating greenhouse gas within the maritime industry. Maritime industry ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಶಿಪ್ ಥ್ರೂ. ಸೊ ಹಾಗಾಗಿ ಆ ಇಂಡಸ್ಟ್ರಿಯಲ್ಲಿ ಇಂಡಿಯಾ ಹ್ಯಾಸ್ ಬಿನ್ ಡೂಯಿಂಗ್
significantly well in combating the greenhouse gas emission and the involvement with the IMO, International Maritime Organization. ಸೊ ಹಾಗಾಗಿ ಈ ಪ್ರಾಜೆಕ್ಟ್ ನಮಗೆ ತುಂಬ ಸಿಗ್ನಿಫಿಕೆಂಟ್ ಆಗುತ್ತೆ. ಅದರ ಪ್ರಾಜೆಕ್ಟ್ ಬಗ್ಗೆ ಏನು ಡೀಟೇಲ್ ಆಗಿ ನೋಡೋದಾದ್ರೆ, ಇಟ್ಸ್ ಏಮ್ ಈಸ್ ಟು ಅಸಿಸ್ಟ್ ಡೆವಲಪಿಂಗ್ ನೇಷನ್ಸ್ ಲೈಕ್ ಇಂಡಿಯಾ ಅಂಡ್ ಅದರ್ ಇನ್ ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್, ಎಸ್ಪೆಷಲಿ ಫ್ರಮ್ ಶಿಪ್ ದಿಂದ ಆಗ್ತಿರುವಂತಹ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅನ್ನ ತಡೆಯೋಕೆ, ಕಡಿಮೆ ಮಾಡೋಕೆ ಅಸಿಸ್ಟ್ ಮಾಡ್ತಾರೆ ಈ ಪ್ರಾಜೆಕ್ಟ್ ದಿಂದ. ಇಂಡಿಯಾ ಇಸ್ ಅ ಸಿಗ್ನೇಟರಿ ಅಂಡ್ ಟು ದಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಫಾರ್ ಪ್ರಿವೆನ್ಷನ್ ಆಫ್ ಪೊಲ್ಯೂಷನ್ ಫ್ರಮ್ ಶಿಪ್, ಮಾರ್ಪೋಲ್ ಅಂತ ಕರಿತೀವಿ ನಾವು. ಓಕೆ, ದಿಸ್ ಆಲ್ಸೋ ಹ್ಯಾಸ್ ಟು ಬಿ ರಿಮೆಂಬರ್ಡ್. ಇದ್ರ ಏಮು ನಿಮ್ಗೆ ಗೊತ್ತಿರಬೇಕು. ಓಕೆ, ಕನ್ಸರ್ನ್ ಫಾರ್ ದಿ ಕಾರ್ಬನ್ ಎಮಿಷನ್ ಇನ್ ಇಂಡಿಯನ್ ಶಿಪ್ ಅಂಡ್ ಇಟ್ಸ್ ಎಂಫಸಿಸ್ ಆನ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿ, ಇಯರ್ಲಿ ಕಾರ್ಬನ್ ಇಂಟೆನ್ಸಿಟಿ ರಿಡಕ್ಷನ್. ಒಂದು ಎನರ್ಜಿ ಎಫಿಷಿಯನ್ಸಿ, ನಾವು ಒಂದು ಲೀಟರ್ಗೆ ಬೈಕಿಂದ ಆದರೆ ಒಂದು 35ರಿಂದ 50 ಕಿಲೋಮೀಟರ್ ಹೋಗುತ್ತೆ ಆವ್ರೇಜ್. ಅದೇ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಬಂದ್ರೆ, ಸೊ ಹೌ ಮಚ್ ಕಾಸ್ಟ್ ಫಾರ್ ಕಂಪ್ಲೀಟ್ ಚಾರ್ಜ್, ಟೇಕ್ ಅಪ್ರಾಕ್ಸಿಮೇಟ್ಲಿ 10 rupees. 1 ಲೀಟರ್ 100 rupees ಅಂದ್ಕೊಂಡ್ರೆ ಇಲ್ಲಿ 10 rupees. ಇದರಿಂದ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಇಟ್ಸ್ ನಿಯರ್ಲಿ 80+ ಕಿಲೋಮೀಟರ್ಸ್. ಓಕೆ, ಸೊ ಹಾಗಾಗಿ ಇಲ್ಲಿ ಕಾಸ್ಟ್ ಎಫಿಷಿಯನ್ಸಿ ಆಯಿತು, ಎನರ್ಜಿ ಎಫಿಷಿಯನ್ಸಿ ಆಯಿತು, ರೈಟ್. ಸೊ ಈ ರೀತಿಯಾಗಿ ನಾವು ಶಿಪ್ ಇಂಡಸ್ಟ್ರಿಯಲ್ಲೂ ಕೂಡ ಎಫಿಷಿಯೆಂಟ್ ಆಗಿ ಎನರ್ಜಿನ ಯೂಸ್ ಮಾಡ್ಕೋಬೇಕು, ಕಾರ್ಬನ್ ಇಂಟೆನ್ಸಿಟಿ ರಿಡಕ್ಷನ್ ಮಾಡಬೇಕು ಅನ್ನೋದು ಪ್ರಾಜೆಕ್ಟ್ ನ ಮೋಟೋ ಆಗುತ್ತೆ. ನಾವು ಇದ್ರ ಬಗ್ಗೆ ನೋಡೋದಾದ್ರೆ, ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಗ್ರೀನ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್, ಇಂಡಿಯಾ ಇಸ್ ಒನ್ ಆಫ್ ದಿ ಸ್ಟೆಪ್ಸ್ ಟುವರ್ಡ್ಸ್ ದಿ ಪ್ರಾಜೆಕ್ಟ್. ಏನಪ್ಪಾ ಅಂತಂದ್ರೆ, ಇದು ಸೆಂಟರ್ ಆಫ್ ಎಕ್ಸಲೆನ್ಸ್, ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಹೊಸದಾಗಿ ಮಾಡಿರುವಂತದ್ದು ಫಾರ್ ಗ್ರೀನ್ ಪೋರ್ಟ್ಸ್ ಅಂಡ್ ಶಿಪ್ಪಿಂಗ್ ಟು ಪ್ರೊವೈಡ್ ಪಾಲಿಸಿ, ರೆಗ್ಯುಲೇಟರಿ ಸಪೋರ್ಟ್ ಅಂಡ್ ಟೆಕ್ನಾಲಜಿಕಲ್ ಅಡಾಪ್ಟೇಷನ್ ಫಾರ್ ಗ್ರೀನ್ ಶಿಪ್ಪಿಂಗ್ aimed at achieving carbon neutrality and promoting circular economy in the ship industry. ಸೊ ಪಾಲಿಸಿ ಕೊಡ್ತಾರೆ, ಪಾಲಿಸಿ ಹೆಲ್ಪ್ ಮಾಡ್ತಾರೆ, ಪಾಲಿಸಿ ಮಾಡೋಕ್ಕೆ ರೆಗ್ಯುಲೇಟರಿ ಸಪೋರ್ಟ್ ಕೊಡ್ತಾರೆ, ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ಓಕೆ, ಫಾರ್ ಆಲ್ ಗ್ರೀನ್ ಶಿಪ್ಪಿಂಗ್, ಕಾರ್ಬನ್ ನ್ಯೂಟ್ರಲಿಟಿ ಮಾಡಲಿಕ್ಕೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಕೊಲಾಬ್ರೇಷನ್ ಇದೆ ಇದ್ರದ್ದು. ಆಬ್ವಿಯಸ್ಲಿ ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್, ಪೋರ್ಟ್ ಅಥಾರಿಟೀಸ್ ಅಂಡ್ ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್, ದಿ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್. ಸೊ ಅವರೆಲ್ಲರ ಸಹಭಾಗಿತ್ವದಲ್ಲಿ ಇದನ್ನ ಕೈಗೊಂಡಿದ್ದಾರೆ. ಸೊ ದ್ಯಾಟ್ಸ್ ಎಂಡ್ ಆಫ್ ಸೆಕೆಂಡ್ ಟಾಪಿಕ್ ಆಸ್ ವೆಲ್. ನಿಮಗೆ 2 ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗಿದೆ ಥರೋಲಿ ಅಂತ ಅನ್ಕೊಳ್ತೀನಿ. ಅಂಡ್ ನಿಮಗೆ ಈ ಕ್ಲಾಸಿನ PDF ಬೇಕಾಗಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕ್ರಿಸ್ಪಿ ಕರೆಂಟ್ ಅಫೇರ್ಸ್ ನ ಫಾಲೋ ಮಾಡಿ. ಫಾರ್ ಮೋರ್ ಇನ್ಫಾರ್ಮೇಷನ್ ರೆಫರ್ ದಿ ಟೆಲಿಗ್ರಾಮ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.